Good evening, dear Archbishop. Happy Wishing you a Father. happy new year. Happy New Thank you Father. for joining us. Good We are evening. at Infant Jesus Church, Vijayapura. We have Father Hridaya Swami with us along with parish families. We're grateful for you joining us, and over to you, Archbishop. The parish has come forward to take up and ದೇವರ ವಾಕ್ಯವನ್ನು ಓದಲು ಮುಂದೆ ಬಂದಿದ್ದಾರೆ. Over to you, Archbishop. Yeah. I just want to see what people are there. Who are these small children? Tony, Pupa, and Anand. Good evening, my lord. Yeah, and also good evening. And Pushpa is also there. After that, the Pavitra is also there. Sarvaraj is there. Priya Prem is there. And Ravi Kala is there. And of course, the others who are there. Let me begin with a small prayer. Okay? In the name of ಪಿತನ ಸುತನ ಮತ್ತು ಪವಿತ್ರ ಆತ್ಮನಾಮದಲ್ಲಿ ರಾಮಯ ದೇವರೇ, ಇವತ್ತಿನ ದಿವಸ ನಮ್ಮ ವಿಜಯಪುರ ಊರಿಂದ ಸೇರಿದಂತ ಎಲ್ಲ ದೇವರ ಆಶೀರ್ವಾದವನ್ನು ಸ್ವೀಕರಿಸಲಿಕ್ಕೆ ಅವರು ತಯಾರಾಗಿದ್ದಾರೆ. ಮತ್ತು ಪ್ರತಿಯೊಬ್ಬರು, ಪ್ರತಿ ಕುಟುಂಬದವರು ಇಷ್ಟು ರಾತ್ರಿ ಆಗಿದ್ರು ಕೂಡ ಎದ್ದು ನಮ್ಮ ದೇವರ ವಾಕ್ಯಕ್ಕೆ ಗೌರವ ಕೊಡಲಿಕ್ಕೆ ಮತ್ತು ಅದನ್ನು ಧ್ಯಾನಿಸಲಿಕ್ಕೆ ಮತ್ತು ಅವರು ಕೂಡ ಬೈಬಲ್ ಮುಖಾಂತರ ತಮ್ಮ ಜೀವನವನ್ನು ಬೆಳಗಿಸಲು ಸೇರಿದ್ದಾರೆ. ಅವರಿಗೆಲ್ಲರಿಗೂ ಐಕ್ಯತೆಯಿಂದ ಒಕ್ಕಟ್ಟಿಂದ ಇರಲು ಮತ್ತು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಇರುವಂತಹ ತೊಂದರೆ ಕಷ್ಟಗಳನ್ನು ದೂರಪಡಿಸಿ ಅವರಿಗೆ ಆಶೀರ್ವದಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಮತ್ತು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸಂತೋಷದಿಂದ ನಿಮ್ಮ ಗುರುಗಳು ಅದರ ಇರುವುದರಾಜ ಕೂಡ ಇದ್ದಾರೆ ಅಂದ್ಕೊಂಡು ನಾನು ಕೇಳಿದ್ದೇನೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ರವಿ ಕಲ್ಲಾ ಮತ್ತು ಹಾಗೂ ಫಾದರ್ ಮಿಸ್ಟರ್ ಬಾಬು ಅವರು ಮತ್ತು ಅನಿತಾ ಮೇಡಮ್ ಮತ್ತು ನಮ್ಮ ಪುಷ್ಪನಾಥನ್ ಕೂಡ ಇದ್ದಾರೆ. ಮತ್ತು ನಾವು ಎಲ್ಲ ಸೇರಿದ್ವಿ ಯಾಕಂದ್ರೆ ಇವತ್ತಿನಿಂದ ನಮ್ಮ ಆನ್ಲೈನ್ ಬೈಬಲ್ ಪ್ರಾಕ್ಲಮೇಷನ್ ಅಂದ್ರೆ ದೇವರ ವಾಕ್ಯದ ಪ್ರಕಟಣೆ ಮಾಡಲಿಕ್ಕೆ ನೀವು ತಯಾರಾಗಿದ್ದೀರಿ. ಬಹಳ ಸಂತೋಷ. ಹೊಸ ವರ್ಷದ ಶುಭಾಶಯಗಳು ಮತ್ತು ಹೊಸ ವರ್ಷದ ಉಗಮದಲ್ಲಿ ಪವಿತ್ರ ವಾಕ್ಯದಿಂದ ನೀವು ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ದೇವರ ಆಶೀರ್ವಾದ. ಇವತ್ತಿನ ದಿವಸ, ನಾಳೆ ದಿವಸ ಯೇಸು ಕ್ರಿಸ್ತರ ಪವಿತ್ರ ನಾಮದ ದಿವಸ, ದ ಹೋಲಿ ನೇಮ್ ಆಫ್ ಜೀಸಸ್ ಅಂತೇವೆ. ಅದಕ್ಕಾಗಿ ದೇವರ ಪವಿತ್ರ ನಾಮದಿಂದ ಇಡೀ ವರ್ಷ ದೇವರ ನಾಮದಲ್ಲಿ ಮುಂದುವರಿಸಲಿ ಮತ್ತು ದೇವರ ವಾಕ್ಯದ ಪ್ರಕಾರ ನಮ್ಮ ಜೀವನದಲ್ಲಿ ನಡೆಯಲಿ ಅಂದ್ಕೊಂಡು ನಾವು ಕೂಡ ಪ್ರಾರ್ಥಿಸ್ತೇವೆ. ಈ ತಿಂಗಳು 25ನೇ ತಾರೀಕು ದಿವಸ ಬೈಬಲ್ ಭಾನುವಾರ ಅಂದ್ಕೊಂಡು ನಮ್ಮ ಧರ್ಮಕ್ಷೇತ್ರದಲ್ಲಿ ಆಚರಿಸಲಿದ್ದೇವೆ. ಮತ್ತು ಹಲವಾರು ಕಾರ್ಯಕ್ರಮ ಕೂಡ ಇದ್ದಾವೆ. ಮತ್ತು ಫಾದರ್ ಜೀವನ್ ರವರು ನಿಮಗೆ ತಿಳಿಸುವರು. ಮತ್ತು ಅದೇ ರೀತಿಯಲ್ಲಿ ಇವತ್ತಿನ ಸಂತ ಬಾಸಿಲ್ ಎಂಬವರು ಮತ್ತು ಸಂತ ಬಾಸಿಲ್ ಅವರು ಅವರ ಪವಿತ್ರ ವಾಕ್ಯದಿಂದ ಒಂದೆರಡು ವಾಕ್ಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪವಿತ್ರ ಗ್ರಂಥದ ವಾಕ್ಯಗಳನ್ನು ಪವಿತ್ರಾತ್ಮರು ಪ್ರೇರಿಸುವುದು ಉದ್ದೇಶದಂತೆ ಅರ್ಥಿಸಿಕೊಳ್ಳಬೇಕು. The word of scripture must be understood in the sense it is intended by the Spirit who inspired them. ಅದೇ ರೀತಿಯಲ್ಲಿ ಆಹಾರ ದೇಹವನ್ನು ಪೋಷಿಸುವಂತೆ ದೈವ ವಾಕ್ಯವು ಆತ್ಮವನ್ನು ಬಲಪಡಿಸುತ್ತದೆ. Just as the bread nourishes the body, so also the word of God strengthens our soul. ನಮ್ಮ ಪವಿತ್ರ ಆತ್ಮಕ್ಕೆ, ನಮ್ಮ ಪ್ರತಿಯೊಬ್ಬರ ಆತ್ಮಕ್ಕೆ ಆಹಾರ ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯದಿಂದ ನಾವು ಸ್ಪಷ್ಟೀಕರಿಸುವುದಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿರುವಂತಹ ಕಷ್ಟ ಸಮಸ್ಯೆಗಳನ್ನು ದೂರಪಡಿಸಲು ಪ್ರತಿಯೊಂದು ಬೈಬಲ್ನಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಒಂದು ಉತ್ತರ ಅಥವಾ ಪರಿಹಾರ ಇದ್ದೇ ಇದೆ. ಅದು ಹುಡುಕಾಡ್ಲಿಕ್ಕೆ ನಾವು ಪ್ರತಿಯೊಬ್ಬರು ಪ್ರಯತ್ನಿಸಬೇಕು. ಬಹುಶಃ ನಾವು ಪ್ರಯಾಣ ಮಾಡುವಾಗ, ಮನೆಯಲ್ಲಿದ್ದಾಗ, ಜೊತೆ ಸೇರಿದಾಗ ಒಂದು ವಾಕ್ಯವನ್ನು ನಾವು ಆಲಿಸಿಕೊಂಡು ನಾವು ಅದನ್ನು ಧ್ಯಾನಿಸಿದ ಮೇಲೆ ಈ ವಾಕ್ಯದಲ್ಲಿರುವಂತ ಘನತೆ, ಶ್ರೇಷ್ಠತೆ ನಮ್ಗೆ ಗೊತ್ತಾಗುವುದಷ್ಟೇ ಅಲ್ಲದೆ ನಮಗೂ ಕೂಡ ಮುಂದೆ ನಮ್ಮ ಮಕ್ಕಳ ಜೀವನದಲ್ಲಿ, ನಮ್ಮ ಹಿರಿಯ ಜೀವನದಲ್ಲಿ ಹೇಗೆ ಉಪಯೋಗಿಸ್ಬೇಕಂದ್ಕೊಂಡು ನಮಗೂ ಕೂಡ ಅರ್ಥೈಸ್ಲಿಕ್ಕೆ ಆಗಬಹುದು. ಇವತ್ತಿನ ಮತ್ತೊಬ್ಬರು ಸಂತರು, ಸಂತ ಗ್ರೆಗರಿ ಅವರು,
ಮತ್ತು ಅವರು ಕೂಡ ದೇವರ ವಾಕ್ಯದ ಮೇಲೆ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ. ದೇವರ ವಾಕ್ಯವು ಮನಸ್ಸಿಗೆ ದೀಪವು, ಹೃದಯಕ್ಕೆ ಜ್ವಾಲೆಯೂ ಆಗಿದೆ. The divine word is a lamp to the mind and a fire for the heart. ಬಹುಶಃ ದೇವರ ವಾಕ್ಯದ ಅದ ಘನತೆ ನಮ್ಗಿನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ, ದೇವರೇ ಹೇಳುವಂತ ವಾಕ್ಯ ಮತ್ತು ದೇವರೇ ಉಚ್ಚರಿಸುವಂತ ಈ ವಾಕ್ಯಗಳು ಪವಿತ್ರವಾಗಿದ್ದದ್ದು ಮತ್ತು ನಮ್ಮ ಪ್ರತಿಯೊಂದು ಜೀವನದ ಸಂಗತಿಯಲ್ಲಿ, ಕಷ್ಟದಲ್ಲಿ, ಸಂಕಷ್ಟದಲ್ಲಿ, ಸಂತೋಷದಲ್ಲಿ ನಮಗೂ ಕೂಡ ಈ ವಾಕ್ಯ ಒಂದು ತಿನ್ನುವಂತ ಆಹಾರ ಆಗಿದೆ. ಅದಕ್ಕಾಗಿ ನಾವು ಕೂಡ ಅದನ್ನು ಓದಬೇಕು ಮತ್ತು ಅದನ್ನು ಪ್ರೇರೇಪಿಸಿ ಉಪಯೋಗಿಸಬೇಕಂದ್ಕೊಂಡು ಅರ್ಥ. ಯು ಶಾಲ್ ಕಾಲ್ ಹಿಸ್ ನೇಮ್ ಜೀಸಸ್ ಬಿಕಾಸ್ ಹಿ ವಿಲ್ ಸೇವ್ ದ ಪೀಪಲ್ ಫ್ರಮ್ ದಿಯರ್ ಲೈಫ್ಸ್. ನಾಳೆ ಯೇಸು ಕ್ರಿಸ್ತರ ಪವಿತ್ರ ನಾಮದ ವರ್ಷದ ಹಬ್ಬ 3ನೇ ತಾರೀಕು ದಿವಸ, ಮತ್ತು ನಾವು ಕೂಡ ಆತನನ್ನು ಯೇಸು ಎಂದು ಕರೆಯಬೇಕು, ಹೆಸರಿಡಬೇಕು. ಏಕೆಂದರೆ ಆತನು ತನ್ನ ಪ್ರಜೆಗಳನ್ನು ಅವರ ವಾಕ್ಯಗಳಿಂದ ರಕ್ಷಿಸುವರು. ಅದಕ್ಕಾಗಿ ಇವತ್ತಷ್ಟೇ ಅಲ್ಲದೆ ನಾಳೆ ಕೂಡ ಈ ವಾಕ್ಯದ ಮುಖಾಂತರ ನಾವು ಕೂಡ ದೇವರನ್ನು ಸಮೀಪಿಸಲಿಕ್ಕೆ ಪ್ರಯತ್ನಿಸೋಣ. ಮತ್ತು ನಿಮಗೆಲ್ಲರಿಗೂ ಕೂಡ ನಾವು ಶುಭಾಶಯ ಕೋರುತ್ತೇನೆ. ಫಾದರ್ ಜೀವನ್ ರವರು ಮುಂದುವರಿಸಿಕೊಂಡು ಈ ನಮ್ಮ ಬೈಬಲ್ ಪಠಣದ ಮುಖಾಂತರ, ಬೈಬಲ್ ಯೋಚನೆ ಮತ್ತು ಯೋಜನೆ ಮುಖಾಂತರ ನಾವು ಏನೇನು ಮಾಡ್ಬೇಕು ಅಂದ್ಕೊಂಡು ಅವರು ನಿಮ್ಗೆ ಹೇಳೋರು. ನಿಮ್ಗೆಲ್ಲರಿಗೂ ನಾನು ದೇವರ ಆಶೀರ್ವಾದ ಕೋರುತ್ತೇನೆ ಮತ್ತು ನಿಮ್ಗೆಲ್ಲರಿಗೆ ಆಶೀರ್ವಾದ ಕೇಳ್ತೇನೆ. ದೇವರ ವಾಕ್ಯದಲ್ಲಿ ಮತ್ತು ವಿಶೇಷವಾಗಿ ದೇವರ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ತಮ್ಮದೇ ಆಗಿರುವಂತ ಒಂದು ಸಂಬಂಧ ಬೆಳೆಸುವಂತ ದಯಾಮಯ ದೇವರೇ, ಈ ನಮ್ಮ ಜನರಿಗೆ ಮೇಲೆ ನಿಮ್ಮ ಆಶೀರ್ವಾದ ಕೊಡಿರಿ. ಮತ್ತು ವಿಶೇಷವಾಗಿ ಇಲ್ಲಿ ಸೇರಿದಂತಹ ಕುಟುಂಬರು ಪ್ರತಿಯೊಬ್ಬರು ದೇವರ ವಾಕ್ಯದ ಮುಖಾಂತರ ಅವರ ಜೀವನದಲ್ಲಿ ಪ್ರಗತಿ ಕಾಣಲಿ ಮತ್ತು ಅವರು ಕೂಡ ಇತರರಿಗೆ ತಮ್ಮ ಜೀವನದ ಅರ್ಥೈಸುವಂತ ವಾಕ್ಯಗಳಲ್ಲಿ ಇತರಿಗೆ ಕೂಡ ಅವರು ನಮ್ಮ ಜೀವನದಲ್ಲಿ ಆಶಿಸುವಂತ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಂಡು ನಾವು ಕೇಳಿಕೊಡುತ್ತೇವೆ. ಆಮೇಲೆ ಕರ್ತರು ನಿಮ್ಮಲ್ಲಿ ನಿಮ್ಮ ಆತ್ಮದೊಡನೆ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್ ಆರ್ಚ್ ಬಿಷಪ್. ಗುಡ್ ನೈಟ್. ಸೇರಿ ನಮಗೆ ದೇವರ ಮೆಸೇಜ್ ಕೊಟ್ಟಿದ್ದಕ್ಕೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮಗೆ ಆಶೀರ್ವಾದ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆರ್ಚ್ ಬಿಷಪ್. ವಿ ಇನ್ವೈಟ್ ಫಾದರ್ ಜೀವನ್ ದಂದಾವತಿ, ಸೆಕ್ರೆಟರಿ ಆಫ್ ದ ಬೈಬಲ್ ಕಮಿಷನ್. ಓವರ್ ಟು ಯು ಫಾದರ್. ಅತಿ ಪೂಜ್ಯ ವಂದನೆಯ ಮಹಾಧರ್ಮದಕ್ಷರಾದ ಪೀಟರ್ ಅವರೇ, ಅತಿ ವಂದನೆಯ ವಿಚಾರಣೆ ಗುರುಗಳಾದ ಹೃದಯ ಸ್ವಾಮಿಯವರೇ, ಮತ್ತು ಈ ಒಂದು ಆನ್ಲೈನ್ ಪವಿತ್ರ ಗ್ರಂಥದ ಪಠಣಕ್ಕೆ ಸೇರುವ ತಮಗೆಲ್ಲರಿಗೂ ಮೊಟ್ಟ ಮೊದಲಿಗೆ ನಾವು ನಮ್ಮ ಪೂಜ್ಯ ಮಹಾಧರ್ಮದಕ್ಷರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಸ್ಪಷ್ಟವಾಗಿ, ಸವಿಸ್ತರವಾಗಿ ಅವರು ತಮ್ಮ ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಪವಿತ್ರ ಗ್ರಂಥವನ್ನು ಹೇಗೆ ಓದಬೇಕು ಮತ್ತು ಯಾವ ರೀತಿ ಸಂತರ ಪ್ರೇರಣೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿ ನಮ್ಮನ್ನು ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ನೀಡಿದ ಅತಿ ಪೂಜ್ಯ ಒಲವಿನ ನಮ್ಮ ಮಹಾಧರ್ಮದಕ್ಷರಿಗೆ ನಮ್ಮ ತುಂಬ ಹೃದಯದ ವಂದನೆಗಳನ್ನ ನಮ್ಮ ಬೈಬಲ್ ಆಯೋಗದ ವತಿಯಿಂದ ಸಲ್ಲಿಸುತ್ತೇವೆ. ಹೀಗೆ ಪ್ರಿಯರೇ, ಈ ಒಂದು ಕಾರ್ಯಕ್ರಮದೊಂದಿಗೆ ದೇವರ ವಾಕ್ಯಕ್ಕೆ ನಾವು ಸಾಮೀಪ್ಯವನ್ನ ಹೆಚ್ಚಾಗಿ ಹೆಚ್ಚಿಸಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಮ್ಮನ್ನು ಉದ್ದೇಶಿಸಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಪೂಜ್ಯ ಮಹಾಧರ್ಮಾಧ್ಯಕ್ಷರು ಮಾತಾಡಿದ್ದಾರೆ ಮತ್ತು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಿದ್ದಾರೆ. ಅವರು ಹೇಳಿದಂತೆಯೇ ಸಂತರ ಆ ಒಂದು ಮಾರ್ಗದರ್ಶನದೊಂದಿಗೆ, ಹಾಗೆಯೇ ನಾವು ಆಚರಿಸುವಂತ ಪೂಜಾ ವಿಧಿಗಳ ಒಂದು ಪ್ರಕಾರ ಹೇಗೆ ನಾವು ಜೀವಿಸಬೇಕು, ಹೇಗೆ ನಾವು ಬೈಬಲ್ ಗ್ರಂಥವನ್ನ ಪಠಿಸಬೇಕು ಎಂಬುದಾಗಿ ನಮಗೆ ಬೇಕಾದ ಕೆಲವು ಮಾರ್ಗದರ್ಶನಗಳನ್ನ ಮತ್ತು ಹೆಜ್ಜೆಗಳನ್ನ ಈಗಾಗಲೇ ಸಲಹೆಯ ಮುಖಾಂತರ ನಮ್ಮ ಪೂಜ್ಯ ಮಹಾಧರ್ಮಾಧ್ಯಕ್ಷರು ನೀಡಿದ್ದಾರೆ. ಹೀಗೆ ಈ ಬೈಬಲ್ ಪಠಣದಲ್ಲಿ ನಾವು ಏನನ್ನ ತಿಳಿದುಕೊಳ್ತೇವೆ? ಮೊಟ್ಟ ಮೊದಲಿಗೆ ನಾವು ಯಾವುದೇ ಪ್ರಾರ್ಥನೆ ಮಾಡಲಿ, ನಾವು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರಂಭಿಸ್ತೇವೆ. ನಮ್ಮ ದಿನಗಳನ್ನು ನಾವು ಪ್ರಾರಂಭಿಸುವುದು ಪ್ರಾರ್ಥನೆಯ ಮುಖಾಂತರ. ಹೀಗೆ ದೇವರ ನಾಮವನ್ನು ಪಠಿಸುವುದರೊಂದಿಗೆ ನಾವೇನ್ ಮಾಡ್ತಾ ಇದೀವಿ? ಈ ಒಂದು ದೇವರ ಹತ್ತಿರ ದೇವರನ್ನ ಸಮೀಪಿಸ್ಲಿಕ್ಕೆ ನಾವು ಪ್ರಯತ್ನಿಸುತ್ತೇವೆ. ದೇವದೂತರು ಹೇಳಿದಂತೆ ಮರಿಯಳಿಗೆ ಮಾರ್ಗದರ್ಶನ ಇತ್ತಂತೆ ಆತನನ್ನು ಯೇಸು ಎಂದು ಹೆಸರಿಸಬೇಕು ಅಥವಾ ಹೆಸರಿಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿ ಸಂತ ಯವನರ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಹೇಳ್ತಾರೆ,
ನಿನ್ನ ನಾಮವನ್ನು ಅಥವಾ ನಾನು ಮಾಡುವ ಕ್ರಿಯೆಯೊಂದಿಗೆ ಅವರಿಗೆ ನಿಮ್ಮ ನಾಮದ ಪರಿಚಯವಾಗುತ್ತದೆ ಎಂಬುದಾಗಿ ಆಗಾಗ 14ರಿಂದ 17ನೇ ಅಧ್ಯಾಯಗಳಲ್ಲಿ ಯವನರು ಬರೆದ ಶುಭ ಸಂದೇಶದಲ್ಲಿ ಇದನ್ನು ಹೇಳಲಾಗಿದೆ. ಹೀಗೆ ಈ ಎಲ್ಲಾ ಶುಭ ಸಂದೇಶದ ಆ ಒಂದು ದೈವ ವಾಕ್ಯವು ಮತ್ತು ಪವಿತ್ರ ಗ್ರಂಥದ ಇಡೀ ಬರಹಗಾರರು ತಿಳಿಸುವುದು ಏನೆಂದರೆ, ದಯಾಮಯ ದೇವರು, ಸೃಷ್ಟಿಸಿದ ನಮ್ಮ ದೇವರು ಸದಾ ನಮ್ಮೆಲ್ಲರನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸುತ್ತಾರೆ ಅಂತ ಹೇಳಲಾಗಿದೆ. ಸಂತ ಎಫ್ರಾಯಿಮ್ ಅವರು ಹೇಳ್ತಾರೆ, ದೇವರ ಹೃದಯ ಹೇಗಿದೆ ಅಂದರೆ ಅದು ಒಂದು ಕರುಣಾಮಯಿ ಜ್ವಾಲೆ ಇದ್ದ ಹಾಗೆ. ಅದು ನಮ್ಮನ್ನು ಸುಡುವ ಜ್ವಾಲೆಯಲ್ಲ, ನಮ್ಮನ್ನು ಹೆದರಿಸುವ ಜ್ವಾಲೆಯಲ್ಲ, ನಮ್ಮನ್ನು ಪರಿವರ್ತಿಸುವ ಕರುಣಾಮಯಿ ಜ್ವಾಲೆಯಾಗಿದೆ. ದ ಹಾರ್ಟ್ ಆಫ್ ಗಾಡ್ ಈಸ್ ಅ ಫರ್ನೆಸ್ ಆಫ್ ಮೆರ್ಸಿ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಅಂದ್ರೆ ಕನ್ನಡದಲ್ಲಿ ಹೇಳುವಾಗ ದೇವರ ಹೃದಯವು ಕರುಣೆಯ ಪವಿತ್ರ ಜ್ವಾಲೆಯಾಗಿದೆ ಎಂಬುದಾಗಿ ನಾವು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಬಹುದು. ಹೀಗೆ ಆದಿಕಾಂಡದಿಂದ ಪ್ರಕಟಣಾ ಗ್ರಂಥದವರೆಗೆ, ಅಂದ್ರೆ ಮೊದಲ ಪುಸ್ತಕದಿಂದ ಕೊನೆಯ ಪುಸ್ತಕದವರೆಗೆ ದೇವರು ಎಷ್ಟೆಲ್ಲ ಅನುಗ್ರಹಗಳನ್ನ ನಮಗೆ ದಯಪಾಲಿಸ್ತಾರೆ ಮತ್ತು ದೇವರ ವರದಾನಗಳೊಂದಿಗೆ ನಾವು ಹೇಗೆ ಜೀವಿಸಬಹುದು ಮತ್ತು ಯಾವುದೆಲ್ಲ ರೀತಿಯಲ್ಲಿ ನಾವು ಫಲಪ್ರದವಾದ ಜೀವನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿಬಿಟ್ಟು ಪವಿತ್ರ ಗ್ರಂಥದ ಪ್ರತಿಯೊಂದು ವಾಕ್ಯವು ನಮಗೆ ಮಾರ್ಗದರ್ಶನ ನೀಡುತ್ತದೆ. ಆದ್ದರಿಂದ ಪ್ರತಿಯೊಂದು ಬಲಿಪೂಜೆಯಲ್ಲಿ ನೀವು ವಾಚನಗಳನ್ನ ಆಲಿಸ್ತೀರ. ಆದ್ರೆ ಈಗ ನೀವು ಅವು ಏನ್ ಮಾಡ್ತಾ ಇದ್ದೀರಿ, ಅದನ್ನ ಪಠಿಸುವುದರ ಮುಖಾಂತರ, ಧ್ಯಾನಿಸುವುದರ ಮುಖಾಂತರ ಬೈಬಲ್ ಗ್ರಂಥವನ್ನ ನೀವು ಹೆಚ್ಚಾಗಿ ಏನ್ ಮಾಡ್ತೀರಿ, ಪರಿಚಯ ಮಾಡ್ಕೊಳ್ತೀರಿ. ಪೂಜಾ ವಿಧಿಗಳಲ್ಲಿ ಅದು ಒಂದು ಧ್ಯಾನ ಮಗ್ನರಾಗಿ ನಾವು ಆಲಿಸ್ತೇವೆ, ಅದಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಹಾಗೆಯೇ ಪವಿತ್ರ ಗ್ರಂಥದ ಪಠಣದ ಮುಖಾಂತರ ನಾವು ಹೆಚ್ಚಾಗಿ ದೇವರ ಸ್ನೇಹಿತರಾಗ್ತೇವೆ. ಈಗ ಸ್ನೇಹಿತರಾಗುವುದು ಹೇಗೆ? ನಮ್ಮ ಕಥೆಯನ್ನ ಅವರಿಗೆ ಹೇಳುವುದು, ಅವರಲ್ಲಿರುವ ವಿಚಾರಗಳನ್ನ ನಾವು ತಿಳಿದುಕೊಳ್ಳುವುದು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪವಿತ್ರ ಗ್ರಂಥದಲ್ಲಿ ಮೊದಲನೇ ಆದಿಕಾಂಡದಲ್ಲೇ ಹೇಳ್ತಾರೆ, ಅಬ್ರಹಾಮನು ದೇವರಿಗೆ ಒಬ್ಬ ಸ್ನೇಹಿತನ ರೂಪದಲ್ಲಿ ಅಥವಾ ಸ್ನೇಹಿತನಂತೆ ದೇವರೊಡನೆ ಸಂಬಂಧವನ್ನ ಬೆಳೆಸ್ಕೊಳ್ತಾನೆ. ಅಂದ್ರೆ ನಾವೆಲ್ಲ ಹಾಗೆ ಯೇಸು ಕೂಡ ತಮ್ಮ ಶಿಷ್ಯರನ್ನ ಏನೆಂದು ಉದ್ದೇಶಿಸಿ ಮಾತನಾಡಿದ್ರು, ಇನ್ನು ಮುಂದೆ ನಾನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ಬದಲಾಗಿ ನನ್ನ ಸ್ನೇಹಿತರೆಂದು ಕರೆಯುತ್ತೇನೆ ಅಂತ ಹೇಳಿ ಪ್ರಭು ಯೇಸು ಕೂಡ ಈ ರೀತಿಯ ಒಂದು ಸಂಬಂಧವನ್ನ ತಮ್ಮ ಪ್ರೇಷಿತರ ಮುಖಾಂತರ ನಮಗೆ ಆ ಒಂದು ಭಾಗ್ಯವನ್ನ ಹಸ್ತಾಂತರಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರು ಯಾರು? ಅಪರಿಚಿತರಲ್ಲ, ಅವರು ಪರಿಚಯಸ್ಥರು. ಹಾಗೆ ಸ್ನೇಹಿತನ ಆ ಒಂದು ಜೀವನದಲ್ಲಿ ಆಗು ಹೋಗುಗಳನ್ನೆಲ್ಲವನ್ನು ಪರಿಚಯ ಮಾಡ್ಕೊಳ್ತಾರೆ. ಸುಖ ಇರಲಿ ದುಃಖ ಇರಲಿ ಅದರೆಲ್ಲ ಪರಿಚಯ ಇರ್ತದೆ. ಏಳಿಗೆ ಆಗ್ಲಿ ಮತ್ತು ಅವರ ಏನಾದ್ರೂ ನೋವಿನ ಅನುಭವಗಳಾಗ್ಲಿ ಅವರ ಪರ ಇದ್ದು, ಅವರ ಹತ್ತಿರ ಇದ್ದು, ಅವರ ಒಂದು ಉನ್ನತಿಗಾಗಿ ಶ್ರಮಿಸುವುದರೊಂದಿಗೆ ಅವರು ತಮ್ಮ ಸ್ನೇಹವನ್ನ ಗಟ್ಟಿ ಮಾಡ್ಕೊಳ್ತಾರೆ. ಹಾಗೆಯೇ ದೇವರು ನಮ್ಮ ಪರ ಇರುವವರಾಗಿದ್ದಾರೆ, ನಮ್ಮ ಸ್ನೇಹಿತರಾಗಿದ್ದಾರೆ. ನಾವು ಹೇಳದಿದ್ದರೂ ಕೂಡ ನಮ್ಮ ಮನಸ್ಸನ್ನು ಅರಿಯುವವರಾಗಿದ್ದಾರೆ. ಅಷ್ಟೆಲ್ಲಾ ಕೃಪಾವರಗಳನ್ನು ದಯಪಾಲಿಸುವ ದೇವರನ್ನ ನಾವು ಹೆಚ್ಚಾಗಿ ಅರ್ಥಕೊಳ್ಬೇಕು ಮತ್ತು ಅದನ್ನ ನಾವು ಪರಿಚಯ ಮಾಡುವುದರೊಂದಿಗೆ ಇತರರಿಗೂ ಪರಿಚಯ ಮಾಡಿಸ್ಬೇಕು ಅನ್ನುವಾಗ, ಹೇಗೆ ದೇವರು ತಮ್ಮ ಮಾತುಗಳ ಮುಖಾಂತರ ಆದಿಕಾಂಡದಲ್ಲಿ ಸೃಷ್ಟಿಯನ್ನ ಸೃಷ್ಟಿಸಿದರೋ ಅದೇ ರೀತಿ ದೇವರ ವಾಕ್ಯಗಳನ್ನ ಓದುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಸೃಷ್ಟಿಯೂ ಕೂಡ ನಮ್ಮಲ್ಲಿ ಬೆಳೆದುಕೊಳ್ತದೆ ಮತ್ತು ಮೂಡ್ತದೆ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯವನ್ನ ಕಡೆಗಣಿಸಬೇಡಿ. ದೇವರ ವಾಕ್ಯವನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಪಠಿಸಿ. ಆಗ ಪಠಿಸುವಾಗ ನಮಗೆ ಗೊತ್ತಿಲ್ಲದೆಯೇ ದೇವರ ಆಶೀರ್ವಾದಗಳನ್ನ ಹೇರಳವಾಗಿ ಪಡೆಯುವ ಅನುಭವ ನಮಗಾಗ್ತದೆ. ಆದ್ದರಿಂದ ಈ ಒಂದು ಪವಿತ್ರ ಗ್ರಂಥದ ಆನ್ಲೈನ್ ಪಠಣವನ್ನ ತಮ್ಮ ವಿಚಾರಣೆಯಲ್ಲಿ ಹಮ್ಮಿಕೊಳ್ಳಲು ಅನುವು ಮಾಡಿಕೊಟ್ಟ ನಮ್ಮ ವಂದನೀಯ ಸ್ವಾಮಿ ಇರುದರಾಜ ಸ್ವಾಮಿ ಅವರಿಗೂ ಮತ್ತು ವಿಚಾರಣೆ ಎಲ್ಲಾ ಭಕ್ತಾದಿಗಳಿಗೂ ಮತ್ತು ವಿಚಾರಣದ ವಲಯದಿಂದ ಮುಂದಾಳತ್ವವನ್ನು ವಹಿಸಿಕೊಳ್ಳಲು ಒಪ್ಪಿಕೊಂಡ ಕಲಾ ಇವರಿಗೂ ಮತ್ತು ನಾನು ಮೊದಲೇ ಪರಿಚಯ ಮಾಡಿಕೊಂಡ ಬಾಬು ಅವರಿಗೂ ಮತ್ತು ನಮ್ಮ ಬೈಬಲ್ ಆಯೋಗದ ಸ್ವಯಂ ಸೇವಕರಾದ ಅನಿತಾ ಮತ್ತು ಪುಷ್ಪನಾಥನ್ ಇವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಎಲ್ಲರೂ ಆಸಕ್ತಿಯಿಂದ ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಾ ನೀವು ಇದು ಬೈಬಲ್ ಪಠಣದ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ. ಆಗ ಪ್ರತಿ ವಾರ ನಿಮಗೆ ಒಂದು ರೀತಿಯ ರಸಪ್ರಶ್ನೆಗಳ ಕಾರ್ಯಕ್ರಮ ಮುಖಾಂತರ ಮತ್ತು ಪ್ರತಿನಿತ್ಯವೂ ನಿಮ್ಗೆ ಏನಾದ್ರೂ ಅರ್ಥವಾಗದೇ ಇದ್ದರೆ ನಮ್ಮ ಬೈಬಲ್ ಆಯೋಗದ ವತಿಯಿಂದ ಏನ್ ಮಾಡ್ತಾರೆ, ನಿಮಗೆ ಅದನ್ನ ವಿಸ್ತರಿಸಿ ಹೇಳ್ತಾರೆ. ಮತ್ತು ತದನಂತರ ನಮ್ಮ ಈ ಬೈಬಲ್ ಪಠಣ ಮಾಡುವಂತ ಅನೇಕ ವಿಚಾರಣೆಗಳ ಸಮೂಹವನ್ನು ಏನಾದರೂ ಏರ್ಪಡಿಸಿದಾಗ ನಿಮಗೂ ಸೇರ್ಲಿಕ್ಕೆ, ಬೆಂಗಳೂರಿಗೆ ಬರ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಅಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಮತ್ತೆ ಮುಂದೆ ಹೋಗುವಂತ ಈ 3ನೇ ವಾರ, ಸಾಧಾರಣ ಕಾಲದ 3ನೇ ಭಾನುವಾರನ ಆಚರಿಸುವಾಗ ನಾವು ಪವಿತ್ರ ಗ್ರಂಥದ ಭಾನುವಾರವನ್ನಾಗಿ ಆಚರಿಸ್ತಾ ಇದ್ದೇವೆ.
ಅಂದು ಕೂಡ ನಿಮ್ಮ ವಿಚಾರಣೆಯಲ್ಲಿ ಒಂದು ರೀತಿಯಿಂದ ಆಸಕ್ತಿ ವಹಿಸಿ ಪವಿತ್ರ ಗ್ರಂಥದ ಪರವಾಗಿ ಏನಾದ್ರೂ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅಥವಾ ಪವಿತ್ರ ಗ್ರಂಥವನ್ನ ಮೆರವಣಿಗೆಯ ಮುಖಾಂತರ ವಿಜೃಂಭಣೆಯಿಂದ ಪೂಜೆಯ ಮುಂಚೆ ಬಲಿಪೀಠಕ್ಕೆ ತಂದು ಪ್ರತಿಷ್ಠಾಪಿಸುವುದು ಮತ್ತು ಪವಿತ್ರ ಗ್ರಂಥದ ಭಾನುವಾರದಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಸಮೇತ ನೀವು ಆ ಪವಿತ್ರ ಗ್ರಂಥವನ್ನ ಪ್ರತಿಷ್ಠಾಪಿಸಿ ದೇವರ ವಾಕ್ಯವನ್ನ ಓದಿ ಇಡೀ ಕುಟುಂಬವನ್ನ ಸಮರ್ಪಿಸುವುದರೊಂದಿಗೆ ನೀವು ಅದನ್ನು ಆಚರಿಸಬಹುದು. ಮತ್ತು ಪವಿತ್ರ ಗ್ರಂಥ ಯಾರತ್ರ ಇಲ್ವೋ ಅವರಿಗೆ ಒಂದು ಉಡುಗೊರೆಯಾಗಿ ಪವಿತ್ರ ಗ್ರಂಥವನ್ನು ನೀಡುವುದರ ಮುಖಾಂತರ ನೀವು ಪವಿತ್ರ ಗ್ರಂಥದ ಭಾನುವಾರವನ್ನು ಆಚರಿಸಬಹುದು. ಮತ್ತು ಹೆಚ್ಚು ಹೆಚ್ಚಾಗಿ ಆಸಕ್ತಿಯಿಂದ ಮಕ್ಕಳಿಗೆ ಮೊದಲ ಆದ್ಯತೆ ನೀಡಿ ಮಕ್ಕಳು ಪವಿತ್ರ ಗ್ರಂಥವನ್ನು ಓದುವಂತೆ ಅವರಿಗೆ ಉತ್ಸಾಹವನ್ನ ನೀಡುವುದು, ಪ್ರೋತ್ಸಾಹವನ್ನ ಕೊಡುವುದು. ಹೀಗೆ ಒಂದೆಲ್ಲಾ ಒಂದು ರೀತಿಯಲ್ಲಿ ನಾವು ಏನ್ ಮಾಡ್ತೇವೆ, ಉತ್ಸಾಹ ಭರಿತರಾಗಿ ದೇವರ ಪರವಾಗಿ ಇದ್ದು ಪವಿತ್ರ ಗ್ರಂಥವನ್ನ ನಮಗೆ ಪರಿಚಯವಿರುವಂತ ಭಕ್ತಿಯುತ ಪುಸ್ತಕವನ್ನಾಗಿ ಮಾರ್ಪಡಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಿದೆ. ಆದ್ರಿಂದ ಅದು ಪವಿತ್ರ ಗ್ರಂಥ ಸಜೀವವಾಗಬೇಕಾದ್ರೆ, ಸಜೀವವುಳ್ಳ ದೇವರ ವಾಕ್ಯವು ನಮ್ಮಲ್ಲಿ ಸಜೀವವಾಗಬೇಕಾದ್ರೆ ನಾವು ಜೀವಂತರಾಗಿ ವಿತ್ ಲೈವ್ ಇಂಟ್ರೆಸ್ಟ್, ಆಸಕ್ತಿಯಿಂದ ನಾವು ಏನ್ ಮಾಡ್ಬೇಕು, ಪವಿತ್ರ ಗ್ರಂಥವನ್ನು ಓದುವುದರೊಂದಿಗೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಬೇಕಾಗ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡು ಹೋಗಿ ಅದಕ್ಕೆ ಬೇಕಾದ ನನ್ನೆಲ್ಲ ಆಶೀರ್ವಾದ ಪ್ರಾರ್ಥನೆ ಸದಾ ನಿಮ್ಮ ಪರವಾಗಿ ಇರ್ತದೆ. ಯಾವಾಗೆಲ್ಲ ನನ್ನ ಅವಶ್ಯಕತೆ ನಿಮಗೆ ಇದೆಯೋ, ಏನಾದ್ರೂ ನಿಮಗೆ ಅರ್ಥ ಆಗದೆ ಇದ್ರೆ ಕನ್ನಡದಲ್ಲಿ ಅದನ್ನ ನಿಮಗೆ ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಬೇಕಂದ್ರೆ 2 ವಾರಕ್ಕೊಮ್ಮೆ ಆಗ್ಲಿ ಅಥವಾ ತಿಂಗಳಿಗೆ ಒಮ್ಮೆ ಆಗ್ಲಿ ಕಲಾ ಅವರ ಮುಖಾಂತರ ಅಥವಾ ಬಾಬು ಅವರ ಮುಖಾಂತರ ನಮ್ಮ ಒಂದು ಸ್ವಯಂ ಸೇವಕರಾದ ಅನಿತಾ ಮತ್ತು ಪುಷ್ಪನಾಥನ್ ಅವರ ಮುಖಾಂತರ ನನ್ನನ್ನು ಸಂಪರ್ಕಿಸಬಹುದು. ಅಥವಾ ವಿಚಾರಣೆಯಲ್ಲಿ ಗುರುಗಳಿದ್ದಾರೆ, ಅವರು ಪಂಡಿತರು, ಅವರಿಗೆಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದೆ, ಅವರನ್ನು ಕೂಡ ನೀವು ಪ್ರತ್ಯೇಕವಾಗಿ ಕೇಳಿಕೊಂಡು ಅವರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಆದ್ದರಿಂದ ಪ್ರಿಯರೇ, ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡು ಹೋಗಿ. ನಾನು ನೋಡ್ತೇನೆ, ಬಹುಶಃ ಫೆಬ್ರವರಿ ತಿಂಗಳ ಕೊನೆಗಾಗ್ಲಿ ಅಥವಾ ಮಾರ್ಚ್ ತಿಂಗಳ ಶುರುವಲ್ಲಾಗ್ಲಿ ನಾನು ಬರ್ತೇನೆ. ಬಂದು ಒಂದು ಸಂಡೇ ನಿಮ್ಮ ಹತ್ರ ಇರ್ತೇನೆ, ಭಾನುವಾರ ನಿಮ್ಮ ಹತ್ರ ಇರ್ತೇನೆ. ಅವಾಗ ನಾನು ನಿಮ್ಮನ್ನು ಭೇಟಿಯಾಗಿ ಪರಿಚಯ ಮಾಡುವಂತ ವಿಷಯಗಳನ್ನ ನಿಮ್ಮ ಹತ್ರ ನಾನು ಪರಿಚಯ ಮಾಡ್ಬೋದು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾನು ನಿಮ್ಮ ಪರವಾಗಿರ್ತೇನೆ, ನಿಮಗೆ ಸಹಾಯವನ್ನ ನೀಡ್ತೇನೆ ಅಂತ ಒಂದು ಆಶಾಭಾವನದ ಮಾತುಗಳನ್ನು ನುಡಿಯುವುದರ ಮುಖಾಂತರ ನನ್ನ ಈ ಒಂದು 2 ಸಲಹೆಯ ಮಾತುಗಳನ್ನ ಮುಗಿಸ್ತೇನೆ. ದೇವರ ಆಶೀರ್ವಾದ ಎಲ್ಲರಿಗೂ. ಆಮೇನ್. ವಂದನೆಗಳು ಫಾದರ್ ಜೀವನ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸುಂದರವಾಗಿ ದೇವರ ವಾಕ್ಯವನ್ನ ನಾವು ಯಾಕೆ ನಮ್ಮ ಮನಸ್ಸಿನ ಹತ್ರ ಇಟ್ಕೋಬೇಕು ಅಂತ ಸುಂದರವಾಗಿ ಹೇಳಿದ್ರು. ಥ್ಯಾಂಕ್ ಯು ಫಾದರ್ ಜೀವನ್. ಓವರ್ ಟು ಫಾದರ್ ಸ್ವಾಮಿ, 1-2 ಮಾತುಗಳು ನಿಮ್ಮ ಪ್ಯಾರಿಶ್ ಕುಟುಂಬಗಳಿಗೆ. ಓವರ್ ಟು ಯು ಫಾದರ್. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಇದನ್ನ ನಾವು ಒಳ್ಳೆ ರೀತಿ ಸೊ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ನೀವೆಲ್ಲ ಇದ್ದೀರಾ ಹೆಲ್ಪ್ ಮಾಡ್ಲಿಕ್ಕೆ ನಮಗೆ. ಸೊ ಬಹಳ ಸಂತೋಷ. ಸೊ ಬಿಷಪ್ ಅವರು ಹೇಳಿದ್ರು ಮತ್ತು ಫಾದರ್ ಜೀವನ್ ಗೌಡ ಒಳ್ಳೆ ಮಾರ್ಗದರ್ಶನ ನಮಗೆ ನೀಡಿದ್ದಾರೆ. ಅವರ ಮಾತಿನ ಮೂಲಕ ಒಳ್ಳೆ ಪ್ರೇರೇಪಣೆಯನ್ನು ನೀಡಿದ್ದಾರೆ. ಈ ಗ್ರೂಪ್ ಅಲ್ಲಿ ಎಲ್ಲರೂ ಜಾಯಿನ್ ಮಾಡ್ಲಿಕ್ಕಂತ ನಾನು ಅವರಿಗೆಲ್ಲ ಮಾರ್ಗದರ್ಶನ ನೀಡ್ತೀನಿ ಭಾನುವಾರ ಪೂಜೆಯಲ್ಲಿ. ಮೊದಲನೇದಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಹಳ ಮಂದಿಗೆ ಬಹಳ ಇಂಟ್ರೆಸ್ಟ್ ಇದೆ ಬೈಬಲ್ ಓದ್ಲಿಕ್ಕೆ. ಇದನ್ನ ನಾವು ಮುಂದುವರ್ಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಬೇಕು. ಫಾದರ್ ಜೀವನ್, ನೀವು ಒಂದ್ಸಲ ನಮಗೆ ಭೇಟಿಯಾಗಿ ಎಲ್ಲನ್ನ ನಾವು ಮಾತಾಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಲ್ ಬಿ ವೇಟಿಂಗ್ ಫಾರ್ ಯು. ಫೆಬ್ರವರಿ ಮಧ್ಯದಲ್ಲಿ ಬರ್ತೇನೆ ನಾನು. ಫೆಬ್ರವರಿ ಮಧ್ಯದಲ್ಲಿ, ಅಲ್ಲಿವರೆಗೆ ಸ್ವಲ್ಪ ಕೆಲಸ ಇದೆ. ಫೆಬ್ರವರಿ ಮಧ್ಯದಲ್ಲಿ ನಾನು ಬರ್ತೇನೆ. ಮತ್ತೆ ಏಪ್ರಿಲ್ ಮೇದಲ್ಲಿ ಒಮ್ಮೆ ಬರ್ತೇನೆ. 2 ತಿಂಗಳಿಗೆ ಒಮ್ಮೆ 3 ತಿಂಗಳಿಗೆ ಒಮ್ಮೆ ನಾನು ಬರ್ತೇನೆ ನಿಮ್ಮ ಪ್ಯಾರಿಶ್ಗೆ. ಒಂದು ಸಂಡೇ ಬಂದು ನಾನು ಸ್ಪೆಂಡ್ ಮಾಡಿ ನನ್ನ ಸಮಯವನ್ನು Thank you so much, Father, for first of all giving the permission, and we are very very grateful and happy. ಇಷ್ಟು ಕುಟುಂಬಗಳು ನೋಡಿ, ಎಷ್ಟು ಪುಟಾಣಿ ಮಕ್ಕಳು ಜಾಯಿನ್ ಆಗಿದ್ದಾರೆ. I am overwhelmed with joy. Starting the new year with the word of God. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಆರ್ಚ್ ಬಿಷಪ್ ಅಂಡ್ ಫಾದರ್ಸ್. ಸೊ ಇವತ್ತಿನ ಕುಟುಂಬ ಓದ್ಲಿಕ್ಕೆ ಶುರು ಮಾಡಿಮ್ಮ. ಆದಿಕಾಂಡ 2 ಅಧ್ಯಾಯ ಓದಿ. ಅರ್ಪಿತಾ ಇದ್ದೀರಾ? ಅರ್ಪಿತಾ ಮಗು, ನಿಮ್ಮ ಕುಟುಂಬ ಓದಿ. ಅನಿತಾ ಒಂದು ಅಧ್ಯಾಯ ಸರ್. ಎಸ್ ಎಸ್ ಫಾದರ್. ಒಂದು ಅಧ್ಯಾಯ, ಮೊದಲನೇ ಅಧ್ಯಾಯ ಓದಿ. 1 ಅಧ್ಯಾಯ ಮಾತ್ರ ಓದಿ. ಆದಿಕಾಂಡ ಅಧ್ಯಾಯ 1 ನಿಮ್ಮ ಕುಟುಂಬದಲ್ಲಿ ಶೇರ್ ಮಾಡಿ ಓದಿ. ಇವತ್ತು ಓದ್ಲಿಕ್ಕಿದ್ದ ಕುಟುಂಬ ಕಲಾಮ ಇಲ್ವಾ? ಅವರು ಯಾರು ಓದ್ತಾ ಇರೋದು ಇವತ್ತು? ಪ್ರೈಸ್ ದ ಲಾರ್ಡ್ ಮೇಡಮ್. ನೇತ್ರಾವತಿ ಮಂಜುನಾಥ್ ಕುಟುಂಬ
ಓದ್ತಾರೆ. ಅವರು ನಮ್ಮ ಮನೆಗೆ ಬಂದಿದ್ದಾರೆ. So, ಓದ್ಲಿ ಆಯ್ತು ಹಾಗಾಗಿ ಆಯ್ತು ಆಯ್ತು. ಇಲ್ಲೇ ಕೂತ್ಕೊಂಡಿದ್ದಾರೆ, ಓದ್ತಾರೆ ಈಗ ಅವರು. ಸರಿ ಸರಿ ಓಕೆ ಕ್ಯಾಮ್ರಾ ಸ್ವಲ್ಪ ಅವರ ಪಕ್ಕ ತಿರುಗಿಸ್ಬಿಡಿ. ಬಹಳ ಚೆನ್ನಾಗಿ ಇತ್ತು. ಹೀಗೆ ಬೇಗು ಬೆಳಗು ಹಾಗೆ 6ನೇ ದಿನ ಆಯಿತು. ಆದಿಕಾಂಡ 2ನೇ ಅಧ್ಯಾಯ ಮುಗಿಯಿತು. 1ನೇ ಅಧ್ಯಾಯ ಮುಗಿಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಿಯರೇ, ದಿವಸ 8:55ಕ್ಕೆ ಜಾಯಿನ್ ಮಾಡಿ, ಲಾಗಿನ್ ಮಾಡಿ, 9 ಗಂಟೆಗೆ ಶುರು ಮಾಡ್ತೀವಿ. ನೀವೊಂದು ಲಿಸ್ಟ್ ಹಾಕ್ಬಿಡಿ ಕಲಮ್ಮ ಗ್ರೂಪಲ್ಲಿ, ನಾಳೆ ಯಾರು ಓದ್ತಾರೆ 10 ದಿವಸಕ್ಕೆ ಹಾಕಿ, ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ದಯವಿಟ್ಟು ಡೈಲಿ ಜಾಯಿನ್ ಮಾಡಿ. ನಾನು ಓದೋ ದಿವಸ ಮಾತ್ರ ಬರೋದಲ್ಲ, ದಿವಸ ಜಾಯಿನ್ ಮಾಡಿ. ನಾವು ಓದೋವಾಗ ಬೇರೆಯವ್ರು ಕೇಳಿಸ್ಕೋತಾರೆ, ಬೇರೆಯವ್ರು ಓದೋವಾಗ ನಾವು ಕೂಡ ಕೇಳಿಸ್ಕೋಬಹುದು. ಹಾಗಾಗಿ ದೇವರ ವಾಕ್ಯ ನಾವು ಬ್ರೇಕ್ ಆಗಲ್ಲ, ಡೈಲಿ ಕೇಳಿಸ್ಕೋತೀವಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಇವತ್ತು ನಾವು ಓದಿದ್ವಿ ಆದಿಕಾಂಡ ಅಧ್ಯಾಯ 1. ದೇವರು ಶೂನ್ಯದಿಂದ ಆಕಾಶ ಭೂಮಿಯನ್ನು ಸೃಷ್ಟಿಸಿದರು. ದೇವರ ಆತ್ಮವು ನೀರಿನ ಮೇಲೆ ತೇಲುತ್ತಿದ್ದವು. ಹಕ್ಕಿ ತನ್ನ ಗೂಡನ್ನು ಕಾಯುವಂತೆ ಅಡಗಿದ ರೂಪಕ ಇಲ್ಲಿ ನೋಡ್ತೇವೆ. ಸೂರ್ಯನನ್ನ ಸೃಷ್ಟಿಸುವ ಮೊದಲು ದೇವರು ಬೆಳಕನ್ನು ತಂದರು. ಇದರಿಂದ ನಿಜವಾದ ಬೆಳಕು ದೇವರೇ ಎಂಬುದನ್ನ ಇದು ತಿಳಿಸುತ್ತದೆ. ಸೃಷ್ಟಿ ಪರಿಪೂರ್ಣ ಕ್ರಮದಿಂದಲೇ ನಡೆಯಿತು. ಮೊದಲು ದೇವರು ಬೇರ್ಪಡಿಸಿದರು ಬೆಳಕು, ಕತ್ತಲೆ ಮತ್ತು ಆಕಾಶ, ನೀರು ಮತ್ತು ಭೂಮಿ ಸಮುದ್ರ. ನಂತರ ತುಂಬಿಸಿದರು ಸಸ್ಯ, ನಕ್ಷತ್ರ, ಪ್ರಾಣಿ, ಮಾನವ. ಹಾಗಾಗಿ ಮತ್ತೆ 6ನೇ ದಿನ ಪುರುಷ ಸ್ತ್ರೀಯರನ್ನ ದೇವರ ಸ್ವರೂಪದಲ್ಲಿ ಸೃಷ್ಟಿಸಿದರು. ಇಬ್ಬರು ಸೇರಿ ದೇವರ ಸಂಪೂರ್ಣತೆಯನ್ನ ಪ್ರತಿಬಿಂಬಿಸುತ್ತಾರೆ. 7ನೇ ದಿನ ದೇವರು ವಿಶ್ರಾಂತಿಯನ್ನ ಪಡೆದರು. ದಣಿವಿನ ಕಾರಣವಲ್ಲ, ಆದರೆ ಶಬ್ದದ ವರವನ್ನ ಸ್ಥಾಪಿಸಿದರು. ಈ ಅಧ್ಯಾಯ ನಮ್ಗೆ ಹೇಳೋ ಪಾಠ, ದೇವರು ಕ್ರಮದ ದೇವರಾಗಿದ್ದರು. ಆತನು ಅರಾಜಕತೆಯಿಂದ ಸೌಂದರ್ಯವನ್ನ ತರುತ್ತಿದ್ದರೆ ನಮ್ಮ ಅಸ್ತವ್ಯಸ್ತ ಜೀವನಕ್ಕೂ ಅರ್ಥ ಮತ್ತು ಶೋಭೆಯನ್ನ ತರಬಲ್ಲರು. God is a God of order. If he could turn chaos into beauty, he can bring order and meaning into the mess of our own lives also. So he is a God who can make our lives beautiful. That's the lesson from Genesis chapter 1. And over to Father Jeevan to pray and conclude this evening. ದಯಾಮಯ ದೇವರೇ, ನಿಮ್ಮ ಕೃಪಾ ಆಶೀರ್ವಾದದಿಂದ ಈ ಹೊಸ ವರ್ಷ 2026 ಪ್ರಾರಂಭಿಸಲು ಮತ್ತು ಈ ವರ್ಷವನ್ನು ಹೇರಳವಾದ ಆಶೀರ್ವಾದದ ವರ್ಷವನ್ನಾಗಿ ನಮಗೆ ಲಭಿಸುವಂತಹ ಆ ವರದಾನವನ್ನು ನೀಡಿದ್ದೀರಿ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ, ನಮ್ಮನ್ನೇ ಸಮರ್ಪಿಸುತ್ತೇವೆ. ನಮ್ಮ ರಕ್ಷಕರು, ನಮ್ಮ ದಾರಿದೀಪವಾಗಿರುವ ದೇವರ ಈ ವಾಕ್ಯ, ಕ್ರಿಸ್ತರ ವಾಕ್ಯವು ನಮಗೆ ಜೀವವನ್ನು ನೀಡಲಿ, ಬೆಳಕನ್ನು ಕೊಡಲಿ ಮತ್ತು ನಮ್ಮೆಲ್ಲರ ಬಾಳನ್ನ ಹಸನಾಗಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಆಳಲನ್ನ ದೇವರಿಗೆ ಸಮರ್ಪಿಸುವ ತಾಯಿ ಮರಿಯಮ್ಮನವರ ಭಿನ್ನಗಳ ಮುಖಾಂತರ, ಜೋಸೆಫ್ ಅವರ ನಮ್ಮ ಪ್ರಾರ್ಥನೆಯ ಮುಖಾಂತರ ಮತ್ತು ಎಲ್ಲಾ ದೇವದೂತರ ಸಂತರ ಆ ಸಮೂಹದ ಸಹಾಯದೊಂದಿಗೆ ನಾವು ಕ್ರಿಸ್ತರ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ಹತ್ತಿರವಾಗುವಂತಹ ಅನುಭವ ನಮಗೆ ಲಭಿಸಲೆಂದು ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸುವ ಮತ್ತು ಈ ರಾತ್ರಿ ಒಳ್ಳೆಯ ವಿಶ್ರಾಂತಿಯನ್ನು ದಯಪಾಲಿಸಿ ದಯಮಯ ದೇವರು ನಮಗೆ ಹೊಸ ಹುರುಪನ್ನು ನೀಡಿ ಅವರ ದಿವಸಗಳನ್ನ, ಅವರು ದಯಪಾಲಿಸುವ ದಿನಗಳನ್ನ ಯೋಗ್ಯ ರೀತಿಯಲ್ಲಿ ಜೀವಿಸುವಂತ ಶಕ್ತಿ ಹೊಸ ದಿನದೊಂದಿಗೆ ದಯಮಯ ದೇವರು ನಮಗೆ ಲಭಿಸಲೆಂದು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದೇವರ ಆಶೀರ್ವಾದ ಚಾಚು ತಪ್ಪದೆ ದಿನಾಲು ಎಲ್ಲರೂ ಭಾಗವಹಿಸಬೇಕು. 32 ಜನರದ್ದು ಒಂದು ನಾನು ನೋಡಿದ್ದೇನೆ ವಾಟ್ಸಪ್ ಗುಂಪಲ್ಲಿ. ತಪ್ಪದೆ ಇದು ಸೇರಿ ಅರ್ಧ ಗಂಟೆ ತೊಂದರೆ ಇಲ್ಲ, ಆದ್ರೆ ಆ ಅರ್ಧ ಗಂಟೆ ನಿಮಗೆ ಜೀವನ ಪೂರ್ತಿ ಯಾವ ರೀತಿ ಆಶೀರ್ವಾದ ಕೊಡ್ತದೆ ಅಂತ ಯಾರಿಗೂ ಊಹಿಸ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಖಂಡಿತ ತಪ್ಪದೆ ಸೇರಿ. ಯಾರು ತಪ್ಪದೆ ಸೇರ್ತಾರೋ ದಿನಾಲು ನಾನು ಬಂದಾಗ ನಿಮಗೆ ಈಗ ಪ್ರಕಟಿಸಿದಂತ ಹೊಸ ಒಡಂಬಡಿಕೆಯನ್ನ ನಾನು ನಿಮಗೆ ಕೊಡುಗೆಯಾಗಿ ಕೊಡ್ತೇನೆ. ನಾನು ಬಂದಾಗ ಯಾರು ತಪ್ಪ ಅಂದ್ರೆ ಇದು 1, 2, 3, 4, 5 5 ಕುಟುಂಬಗಳಾದ್ರೂ ತಪ್ಪದೆ ಅಂದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು, ಶ್ರಮ ವಹಿಸಿ ಯಾರು ತಪ್ಪದಂತೆ ನೀವು ಭಾಗವಹಿಸ್ಬೇಕು. ನಾನು ಬಂದಾಗ ನಿಮಗೆ ಆ ಹೊಸ ಒಡಂಬಡಿಕೆಯನ್ನ ನಾನು ಉಡುಗೊರೆಯಾಗಿ ಕೊಡ್ತೇನೆ. ಈಗಾಗಲೇ ಅದನ್ನ ಇದು ಪ್ರಕಟಿಸಲಾದಂತ ಒಂದು ಹೊಸ ಒಡಂಬಡಿಕೆ ಇದೆ. ನಾನು ಬಂದಾಗ ನಾನು ನಿಮಗೆ ಕೊಡ್ತೇನೆ ಉಡುಗೊರೆಯಾಗಿ. ಆದ್ದರಿಂದ ನೀವು ಎಲ್ರು 30 ಜನ ಅದು ವಾಟ್ಸಪ್ ನಂಬರ್ ನೋಡಿದೆ ನಾನು, ನಮ್ಮನ್ನ ಸೇರಿ 32 ಇರ್ಬೋದು. ನಮ್ಮ ಒಂದು 4-5 ಬಿಟ್ರೆ ಒಂದು ಕನಿಷ್ಠ ಒಂದು 26-27 ಇರ್ತದೆ. ನಿಮ್ಮ ವಿಚಾರಣೆಯಲ್ಲಿ ನಾನು ಕೇಳಿದ ಪಟ್ಟಿಗೆ ಎಷ್ಟು ಒಂದು 50 ಮೇಲೆ 60 ಕುಟುಂಬಗಳಿದೀವಲ್ಲ, ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಫಾದರ್ಗೆ ಕೇಳ್ಬೇಕು. ನೀವು ಆದಷ್ಟು ಮಟ್ಟಿಗೆ ಎಲ್ರು ಸೇರುವಂತ ಒಂದು ಛಲ ನಿಮ್ಮಲ್ಲಿ ಇರ್ಬೇಕು, ಉರುಪು ನಿಮ್ಮಲ್ಲಿ ಇರ್ಬೇಕು. ನಾನು ಬಂದಾಗ ನಾವು ಭೇಟಿಯಾಗುವ, ಮಾತಾಡುವ,
ಯಾರು ಚಾಚು ತಪ್ಪದೆ ಭಾಗವಹಿಸ್ತಾರೋ ಅವರಿಗೆ ನಾನು ಈ ಹೊಸ ಒಡಂಬಡಿಕೆಗಳನ್ನ ಕಾಣಿಕೆ ಅಥವಾ ಉಡುಗೊರೆಯಾಗಿ ಕೊಡ್ತೇನೆ ನಾನು ಬಂದಾಗ. ಆಯ್ತಾ? ನಾನು ಯಾವಾಗ ಬರ್ತೀರಾ ಫಾದರ್ ಅಂತೇಳಿ ಹಠ ಇಡಬೇಡಿ, ಕೇಳಬೇಡಿ ಮೇಲೆ ಮೇಲೆ. ನಾನು ಬರ್ತೇನೆ ಫೆಬ್ರವರಿ ಮಧ್ಯದಲ್ಲಿ, ಅಥವಾ ಫೆಬ್ರವರಿ ಮಧ್ಯದಲ್ಲಿ, ಇಲ್ಲ ಮಾರ್ಚ್ ಮುಂಚೆನೆ ನಾನು ಬರ್ತೇನೆ. ಓಕೆ. ಗುರುಗಳಿಗೆ ಹಿರಿಯರೇ, ಪ್ರತ್ಯೇಕ ಎಂತ ಒಂದು ಆಕಾಶ. ನನ್ಗೆ ಯಾರಾದ್ರೂ ಈ ತರ ಹೇಳಿದ್ರೆ ಡೈಲಿ ಜಾಯಿನ್ ಮಾಡ್ತೀನಿ. ಸೊ ಆ ಗಿಫ್ಟ್ ಯಾರು ಫಾದರ್ ಹತ್ರ ತಗೋತಾರೋ ಅವ್ರಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ. ಸೊ ಡೈಲಿ ಜಾಯಿನ್ ಮಾಡಿ, ಫಾದರ್ ಹತ್ರ ಉಡುಗೊರೆ ತಗೊಳ್ಳಿ. ಅದೊಂದು ಎಂತ ಒಂದು ದೊಡ್ಡ ಆಶೀರ್ವಾದ. ಸೊ ನಾವೆಲ್ಲ ಎನ್ಕರೇಜ್ ಮಾಡ್ತೀವಿ. ಸ್ನೇಹಿತರೆ, ದಯವಿಟ್ಟು ಜಾಯಿನ್ ಮಾಡಿ, ದೇವರ ವಾಕ್ಯ ಜೊತೆ ಜರ್ನಿ ಮಾಡಿ. ಆಯ್ತಾ ಫಾದರ್ ಜೀವನ್? ನಾನು ಕಟ್ ಮಾಡಿದೆ, ಸಾರಿ. ಆಯ್ತು ಮಾತಾಡ್ತಾ ಆಯ್ತು ಇದ್ರಿ. ಆಯ್ತು, ಪರವಾಗಿಲ್ಲ ಪರವಾಗಿಲ್ಲ, ಆಯ್ತು ಆಯ್ತು ಆಯ್ತು. ಸೊ ಈಗ ಸ್ವಲ್ಪ ಪ್ರಿಯರೇ, ನಾಳೆ ನೋಡೋಣ. ಒಂದು ಅಧ್ಯಾಯ, ನಾಳೆಯಿಂದ 2ನೇ ಅಧ್ಯಾಯದಿಂದ ಮುಂಚೆನೆ ಸೇರಿ ಸವಿಸ್ತರವಾಗಿ ಓದ್ಬೇಕು, ನಿಧಾನವಾಗಿ ಓದ್ಬೇಕು. ಅವಸರ ಮಾಡಬೇಡಿ, ನಿಧಾನವಾಗಿ ಓದಿ. ಅರ್ಥ ಆಯ್ತಾ? ಓಕೆ. ನಿಮ್ಮ ಬರುವ ಭಾಷೆಯಲ್ಲಿ, ಗೊತ್ತಿರೋ ಭಾಷೆಯಲ್ಲಿ ಓದ್ಬಹುದು. ಕನ್ನಡ ಬರಲ್ಲ ಅಂದ್ರೆ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಅಲ್ಲಿ ಓದಿ. ಕನ್ನಡ ಇಂಗ್ಲಿಷ್ ಬರಲ್ಲ ಅಂದ್ರೆ ತಮಿಳಲ್ಲಿ ಓದಿ, ಕೊಂಕಣಿಯಲ್ಲಿ ಓದಿ. ನಿಮ್ಗೆ ಯಾವ ಭಾಷೆಯಲ್ಲಿ ಸರಳವಾಗಿ ಪಠಿಸ್ಲಿಕ್ಕೆ ಸಾಧ್ಯ ಆಗ್ತದೋ, ವಿಚ್ ಎವರ್ ಲ್ಯಾಂಗ್ವೇಜ್ ಯು ಆರ್ ಕಂಫರ್ಟಬಲ್, ಯು ಕ್ಯಾನ್ ರೀಡ್. ವರ್ಲ್ಡ್ ಈಸ್ ಹ್ಯಾಸ್ ಅನ್ಲಿಮಿಟೆಡ್ ಲ್ಯಾಂಗ್ವೇಜಸ್. ಲೆಕ್ಕವಿಲ್ಲದಷ್ಟು ಭಾಷೆಗಳಿವೆ ಈ ಲೋಕದಲ್ಲಿ. ನಿಮ್ಗೆ ಯಾವ ಭಾಷೆ ಹಾಗಂತೇಳಿ ಮೌನವು ಒಂದು ಭಾಷೆ ಅಂತ ಹೇಳ್ಬಿಟ್ಟು ಮೌನವಾಗಿರ್ಬೇಡಿ. ಪಠಿಸ್ಬೇಕು, ಜೋರಾಗಿ ಗಟ್ಟಿಯಾಗಿ ಪಠಿಸ್ಬೇಕು. ಮೌನನೂ ಒಂದು ಭಾಷೆ, ಆದ್ರೆ ಅದು ಭಾಷೆನೇ ಪಾಲಿಸ್ತೇನೆ ಅಂತ ಹೇಳ್ಬಿಟ್ಟು ಮೌನವಾಗಿರ್ಬಾರ್ದು, ಪಠಿಸ್ಬೇಕು. ದೇವರ ಆಶೀರ್ವಾದ. ಸರಿ, ಹಾಗಾದ್ರೆ ಥ್ಯಾಂಕ್ ಯು. Thank you, brother. ವಂದನೆಗಳು. Good night. ಶುಭರಾತ್ರಿ Thank you. ಎಲ್ಲರಿಗೂ. ಥ್ಯಾಂಕ್ ಯು. Good night. Good night. See you all tomorrow. Bye bye.